ಹಿಂದೂ ಹೊಸ ವರ್ಷವಾದ ಯುಗಾದಿಯ ಅಂಗವಾಗಿ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯಜಿ ಮಹಾರಾಜ್ ಸ್ಥಾಪಿಸಿದ ರಾಮಾನಂದ ಸಂಪ್ರದಾಯದ ವತಿಯಿಂದ ಭಾಲ್ಕಿಯಲ್ಲಿ ಭವ್ಯ ಮತ್ತು ಶಿಸ್ತುಬದ್ಧ ಶೋಭಾಯಾತ್ರೆ ಅದ್ದೂರಿಯಾಗಿ ನಡೆಯಿತು. ಪಟ್ಟಣದ ಎಪಿಎಂಸಿ ಸಮೀಪ ವಿಠ್ಠಲ್ ರುಕ್ಮಿಣಿ ದೇವಸ್ಥಾನದಿಂದ ಈ ಭವ್ಯ ಸ್ವಾಗತ ಶೋಭಾಯಾತ್ರೆ ಪ್ರಾರಂಭವಾಗಿ ಶಿವಾಜಿ ಮಹಾರಾಜರ ವೃತ್ತ, ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಸಾಗಿ ಭಾಲ್ಕೇಶ್ವರ ದೇವಸ್ಥಾನದ ಆವರಣದಲ್ಲಿ ಸಮಾವೇಶಗೊಂಡಿತ್ತು. ಇನ್ನು ತೆರೆದ ಅಲಂಕೃತ ರಥದಲ್ಲಿ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ ಮಹಾರಾಜ್ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಜೊತೆಗೆ ಭಾರತ ಮಾತೆ, ಶ್ರೀರಾಮ, ಲಕ್ಷ್ಮಣ, ಸೀತೆ, ಶಬರಿ, ಹನುಮಂತ, ಶಿವಾಜಿ ಮಹಾರಾಜರ ಮತ್ತು ಮಹಾತ್ಮ ಬಸವೇಶ್ವರರ ವೇಷಭೂಷಣಗಳು ನೋಡುಗರಲ್ಲಿ ಭಕ್ತಿ ಭಾವವನ್ನು ಮೂಡಿಸಿತು. ಸಾವಿರಾರು ಭಕ್ತರು ಉತ್ಸಾಹಭರಿತವಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಪರಸ್ಪರ ಹೊಸ ವರ್ಷದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ವಿವಿಧ ಸಾಮಾಜಿಕ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವ ಸಂದೇಶಗಳನ್ನು ಸಾರುವ ಮೂಲಕ ಮೆರವಣಿಗೆಗೆ ವಿಶೇಷ ಗಮನ ಸೆಳೆಯಿತು. ಇನ್ನು ಬೀದರ್ ಜಿಲ್ಲೆಯೊಂದಿಗೆ ಮಹಾರಾಷ್ಟ್ರ, ಗುಜರಾತ್, ತೆಲಂಗಾಣ ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸಹ ಇದೇ ಮಾದರಿಯ ಶೋಭಾಯಾತ್ರೆಗಳು ಆಯೋಜಿಸಲ್ಪಟ್ಟವು. ಇನ್ನು ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿ ಅದರ ಶಿಸ್ತುಬದ್ಧ ಸಾಗಣೆ ಕಂಡುಬಂತು. ರಸ್ತೆ ಒಂದು ಬದಿಯಲ್ಲಿ ಒಂದೇ ಸಾಲಿನಲ್ಲಿ ಸಮನ್ವಯ ಮತ್ತು ಲಯಬದ್ಧವಾಗಿ ಭಕ್ತರು ಸಾಗಿದರು. ಭಜನೆಗಳ ನಾದ ಮತ್ತು ಡೋಲ್, ತಾಶ, ವಾದ್ಯಗಳ ಘೋಷ ಮೆರವಣಿಗೆಗೆ ಮತ್ತಷ್ಟು ಉತ್ಸವ ತುಂಬಿತ್ತು. हिंदू धर्म